ನಮಸ್ತೆ ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರೋರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೀವೆಲ್ಲ ಕೇಳಿದಂತೆ ಸ್ವರ್ಗಲೋಕ, ಚಂದ್ರಲೋಕ, ಭೂಲೋಕ, ಪಾತಾಳಲೋಕ ಹೀಗೆಲ್ಲ ಕೇಳಿದ್ದೇವೆ. ಆದರೆ ನಮ್ಮನ್ನು ಚಕಿತಗೊಳಿಸುವ ಇನ್ನೊಂದು ಲೋಕವಿದೆ ಎಂದು ನಾನು ಕೇಳಿದ್ದೇನೆ. ರವಿ ಕಾಣದ್ದನ್ನು ಕವಿ ಕಾಣುತ್ತಾನೆ, ಕವಿಯೂ ಕಾಣದ್ದನ್ನು ಹೃದಯ ಕಾಣುತ್ತಾನಂತೆ. ನಿಜಕ್ಕೂ ಈ ಮಾತು ಸತ್ಯವೆಂದೇ ಭಾವಿಸಬೇಕು. ಸ್ನೇಹಿತರೆ, ಇನ್ನೊಂದು ಲೋಕ ಅದಾವುದಿರಬಹುದೆಂದು ಕೇಳುವ ನೋಡುವ ಕುತೂಹಲವೇ? ಹಾಗಾದರೆ ಒಂದೇ ಒಂದು ಕ್ಷಣ ನನ್ನೊಡನೆ ಬನ್ನಿ. ಸಮಯ ಅತ್ಯಮೂಲ್ಯವಾದದ್ದು ಎಂದು ನನಗೆ ಗೊತ್ತು. ಅಂತಹ ಸಮಯವನ್ನು ನಾನು ಹಾಳು ಮಾಡುವುದಿಲ್ಲ. ಸ್ವಲ್ಪೇ ಸಮಯದಲ್ಲಿ ನಿಮ್ಮನ್ನು ಆ ಇನ್ನೊಂದು ಲೋಕವಾದ ಕವಿಯ ಭಾವನಾ ಲೋಕಕ್ಕೆ ಕರೆದುಕೊಂಡು ಹೋಗುವೆ. ಭೂಲೋಕದಿಂದ ಹೊರಟು ಸ್ವರ್ಗಲೋಕದ ಮಾರ್ಗವಾಗಿ ಮತ್ತೆ ಪುನಃ ಭೂಲೋಕಕ್ಕೆ ಬಂದು ಬಿಡುತ್ತೇವೆ. ಸರಿ, ಹಾಗಾದರೆ ಬನ್ನಿ. ಸಾಮಾನ್ಯವಾಗಿ ನಾವು ದೂರದಿಂದ ಒಂದು ಬೆಟ್ಟವನ್ನು ನೋಡಿದಾಗ ಏನೆನಿಸುತ್ತದೆ? ಓ, ಬೆಟ್ಟ ಎಷ್ಟು ಎತ್ತರವಾಗಿದೆ, ಎಷ್ಟು ಸುಂದರವಾಗಿದೆ, ಅದರ ಹತ್ತಿರ ಹೋಗಿ ಆ ಬೆಟ್ಟವನ್ನೊಮ್ಮೆ ಹತ್ತಬೇಕು ಎಂದಷ್ಟೇ ಅನಿಸುತ್ತದೆ. ಆದರೆ ಕವಿಯ ಭಾವನೆಗೆ ಏನೆನಿಸಬಹುದು? ಕವಿ ಆ ಬೆಟ್ಟವನ್ನು ನೋಡಿ ಅದೋ ಭೂದೇವಿಯ ಬಸಿರು ಎಂದು ಉದ್ಗರಿಸುತ್ತಾನೆ. ಅಂದರೆ ಕವಿಯ ದೃಷ್ಟಿಯಲ್ಲಿ ಭೂತಾಯಿ 9 ತಿಂಗಳ ಗರ್ಭವತಿಯಾಗಿದ್ದಾಳೆ ಎಂದು ಕಲ್ಪಿಸಿಕೊಳ್ಳುತ್ತಾನೆ. ಇದೇ ಸಾಮಾನ್ಯರಿಗೂ ಕವಿಗೂ ಇರುವ ವ್ಯತ್ಯಾಸ. ಅಂತೆಯೇ ಒಮ್ಮೆ ಕವಿ ಜೋಗದ ಜಲಪಾತವನ್ನು ಕಲ್ಪಿಸಿಕೊಳ್ಳುತ್ತಾನೆ. ಹಿಂದೆಂದೂ ಜೋಗದ ಜಲಪಾತವನ್ನು ಪ್ರತ್ಯಕ್ಷ ನೋಡದ ಕವಿ ಕೇವಲ ದೂರದರ್ಶನದಲ್ಲಿ, ಪಠ್ಯ ಪುಸ್ತಕದಲ್ಲಿ, ಸುದ್ದಿ ಸಮಾಚಾರ ಪತ್ರಿಕೆಗಳಲ್ಲಿ ಮಾತ್ರ ಜೋಗದ ಜಲಪಾತದ ಚಿತ್ರವನ್ನು ನೋಡಿ ಜೋಗದ ಜಲಪಾತ ಹೀಗಿರಬಹುದು, ಅಲ್ಲಲ್ಲ ಹೀಗಿರಬಹುದು, ಅಲ್ಲಲ್ಲ ಹೀಗಿರಬಹುದು ಎಂದು ತನ್ನ ಕಲ್ಪನೆಯಲ್ಲಿ ಜಲಪಾತದ ಸೌಂದರ್ಯವನ್ನು ಬಣ್ಣಿಸಿದ್ದಾನೆ. ಕವಿ ಮಿತ್ರರೇ, ಸೌಂದರ್ಯವೇ ಮೈವೆತ್ತಿ ನಿಂತ ಆ ಜೋಗದ ಜಲಪಾತವನ್ನು ವರ್ಣಿಸುವಾಗ ಕವಿಯು ಬಳಸಿದ ಶಬ್ದಗಳು, ಪದ ಲಾಲಿತ್ಯ ಎಂತಹವರನ್ನು ಬೆರಗುಗೊಳಿಸುವಂತಿದೆ. ಕೇಳಲು ಮನಮೋಹಕ ಆನಂದವನ್ನು ನೀಡಿ ಕರ್ಣಾನಂದವನ್ನುಂಟು ಮಾಡುವಂತಿದೆ. ಕವಿಯ ಭಾವನಾ ಲೋಕವನ್ನೊಮ್ಮೆ ಇಣುಕಿ ನೋಡಿದರೆ ನಮ್ಮನ್ನು ನಾವು ಮರೆಯುವಂತೆ ಮಾಡುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈಗ ಕವಿಯ ಭಾವನಾ ಲೋಕಕ್ಕಿಳಿದು ಜೋಗದ ಮೈಸಿರಿಯನ್ನು ಕಂಡು ಕಣ್ತುಂಬಿಕೊಳ್ಳೋಣ. ಕವಿಯ ಅಸಾಧಾರಣ ಪದಪುಂಜವನ್ನು ಕೇಳಿ ಕರ್ಣಾನಂದ ಪಡೆಯುವ. ಓ ವಸುಂಧರೆಗೆ ವರವಿತ್ತ ರಸಮಂಜರಿ, ವಿಶ್ವ ವಿಸ್ಮಯ ಚೇತೋಹಾರಿ, ಏನು ಈ ನಿನ್ನ ಭಾವಭಂಗಿ? ಆ ಕಪರ್ತಿಯ ದಿವ್ಯ ಜಡೆಯ ದೇವಗಂಗೆಯೋ, ಸ್ವರ್ಗವೇ ನೈದಿಲೆಯಾಗಿ ಧರೆಗೆ ಧಾರೆ ಎರೆಯುತ್ತಿರುವುದೋ, ಪ್ರಕೃತಿ ದೇವಿಗೆ ಅಲಂಕರಿಸಿದ ಶ್ವೇತಮಣಿಮಾಲೆಯೋ, ದೇವಲೋಕದ ಬಾಲಕನ್ನಿಕೆಯರು ಮಲ್ಲಿಗೆಯ ಮಳೆಗರೆಯುತ್ತಿರುವರೋ, ಶಿವ ಶಿವೆಯರು ಮನೋಲ್ಲಾಸಗೈವ ಬೆಳದಿಂಗಳು ಉಯ್ಯಾಲೆಯೋ, ರಜತಗಿರಿಗೆ ರವಿರಶ್ಮಿ ಸೋಂಕಿ ಕರಗೆ ಈ ಭವ್ಯಾಬ್ಧಿಯಾಗಿದೆಯೋ, ಪಣೆಗಣ್ಣನ ಕ್ಷೀರಾಭಿಷೇಕದ ಸಮಯವೋ, ಪಾರ್ವತಿಯ ಬಿಳಿ ರೇಷ್ಮೆಯ ಮುಂಜರಗೋ, ಶ್ವೇತಮಣಿ ಮುತ್ತಿನ ಶಿಖರಾದ್ರಿಗೆ ತರಣಿ ಕಿರಣಗಳು ಮುತ್ತಿ ಮುದ್ದಿಟ್ಟಾಗ ನಾಚಿ ನಗುವ ಅಲೆಗಳೇ ಈ ರೂಪ ತಾಳಿದೆಯೋ, ಓ ಸುರವರಪುರ ಜೋಗದ ಕಣ್ಮಣಿ, ನಿನಗೀ ಪುಣ್ಯ ಧರೆಯು ಎಂದೆಂದಿಗೂ ಚಿರಋಣಿ. Thank you friends, thank you for watching this video. If you like this video, please like, share and subscribe my channel. Thank you.